ನಾನು ಎಲ್ಲವನ್ನು ಸಹಿಸುತ್ತೇನೆ, ಆದರೆ ನನ್ನನ್ನು ಇನ್ಸಲ್ಟ್ ಮಾಡೋದು ಯಾವತ್ತೂ ನನಗೆ ಇಷ್ಟ ಆಗಲ್ಲ. ಮನುಷ್ಯನಾದ ಪ್ರತಿಯೊಬ್ಬನೂ ಹೇಳುವ ಬೇಸರದಿಂದ ಕೂಡಿದ ಮಾತಿದು. ಇತ್ತೀಚೆಗೆ ಕೇರಳದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆಯಿತು. ನವವಿವಾಹಿತೆಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡದ್ದು. ಕಾರಣ ಹುಡುಕಿದಾಗ ತಿಳಿದ ಸತ್ಯ, ತನ್ನ ಪ್ರೀತಿಯ ಗಂಡನಿಂದಲೇ ನಿರಂತರ ಪೀಡನೆ ಆಕೆ ಅನುಭವಿಸುತ್ತಿದ್ಲು. ಪೀಡನೆ ಇಷ್ಟೇ, ನೀನು ಕಪ್ಪು ವರ್ಣದವಳು, ನಿನಗೆ ಇಂಗ್ಲಿಷ್ ಮಾತನಾಡಲು ಬರಲ್ಲ ಎಂಬ ಗಂಡನ ಮತ್ತು ಅವನ ಮನೆಯವರ ನಿರಂತರ ಅಪಹಾಸ್ಯವು ಅವಳ ಮನಸ್ಸನ್ನು ಚುಚ್ಚಿ ಚುಚ್ಚಿ ಕೊಲ್ಲುತ್ತಿತ್ತು. ಆ ಅಪಹಾಸ್ಯ ಸಹಿಸಲಾಗದೆ ಅವಳು ಬದುಕಿಗೆ ಒಲ್ಲದ ಮನಸ್ಸಿಂದ ವಿದಾಯವೇ ಹೇಳಿಬಿಟ್ಲು. ಯಾವ ಕಾರಣಕ್ಕೂ ನಿಮ್ಮವರ ಹೃದಯವನ್ನು ಘಾಸಿಗೊಳಿಸದಿರಿ ಗೆಳೆಯರೆ. ನಿಜವಾಗಿಯೂ ಆ ವಧು ನೋಡಲಿಕ್ಕೆ ಕಪ್ಪಗಿಲ್ಲ, ಆದರೆ ಅವನ ನೀಚ ಮನಸ್ಸು ಕರಿಬಂಡೆಗಿಂತಲೂ ಕಪ್ಪಾಗಿತ್ತು. ಅವನ ಹೃದಯದಲ್ಲಿ ಅಂಧಕಾರ ಮನೆ ಮಾಡಿತು. ಇಲ್ಲಿ ನನಗೊಂದು ಘಟನೆ ನೆನಪಾಗ್ತಿದೆ. ಆ ವ್ಯಕ್ತಿಯೊಬ್ಬರು ಕಡು ಕಪ್ಪು ವರ್ಣದವರು. ಸಹಜವಾಗಿಯೇ ಅವರನ್ನು ಯಾರಾದರೂ ನೋಡಿದರೆ ಆಟೋಮೆಟಿಕಲಿ ಹೇಳಿಯೇ ಬಿಡ್ತಾರೆ ಕಪ್ಪು ಅಂತ. ಏನೋ ಒಂದು ವಿಷಯಕ್ಕೆ ಜಗಳವಾಗಿ ಆ ವ್ಯಕ್ತಿಯ ಮಾಲೀಕ ಕೋಪದಿಂದ ಆ ವ್ಯಕ್ತಿಯನ್ನು ಕರೆದು ಬಿಟ್ರು. ಯಬ್ನ ಸೌದ, ಓ ಕಪ್ಪು ವರ್ಣದವಳ ಮಗನೇ. ಇದು ಕೇಳಿ ದುಃಖ ತಾಳಲಾರದೆ ಆ ವ್ಯಕ್ತಿ ನೇರ ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಈ ವಿಷಯವನ್ನು ಹೇಳಿಯೇ ಬಿಟ್ಟರು. ಕೋಪೋದ್ರಿಕ್ತರಾದ ವಿಶ್ವನಾಯಕರು ಆ ವ್ಯಕ್ತಿಯನ್ನು ಕರೆದು ಒಂದು ತಾಕೀತು ಮಾಡಿದರು. ಮತ್ತೊಬ್ಬನನ್ನು ಇನ್ಸಲ್ಟ್ ಮಾಡುವ, ಹಣಕ್ಕೋಸ್ಕರ, ಟ್ರೆಂಡ್ಗೋಸ್ಕರ ಮುಗ್ಧ ಜನರನ್ನು ಟ್ರೋಲ್ ಮಾಡುವ, ಪ್ರ್ಯಾಂಕ್ ಮಾಡುವ ಸರ್ವ ಸೋಷಿಯಲ್ ಮೀಡಿಯಾದ ನೀಚ ಮನಸ್ಕರಿಗೂ ಕೊಟ್ಟ ಖಡಕ್ ಎಚ್ಚರಿಕೆಯಾಗಿತ್ತದು. ಇನ್ನ ಕಮ್ರುನ್ ಫೀಕ ಜಾಹಿಲಿಯ, ಗಾಢಾಂಧಕಾರ ತಾಂಡವಾಡುತ್ತಿರುವ ಮನುಷ್ಯ ನೀನು. ಅಪಹಾಸ್ಯ ಮಾಡುವ ವ್ಯಕ್ತಿ ಅಥವಾ ಗುಂಪು ಹಣ ಜನ ಗೌರವದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ರು ಅವರ ಹೃದಯ ಕಪ್ಪಡರಿದೆ ಎಂಬ ಸಂಗತಿಯನ್ನು ಪ್ರಪಂಚ ಯಾವತ್ತೂ ಮರೆಯುವಂತಿಲ್ಲ ಎನ್ನುತ್ತಿದೆ ಈ ಖಡಕ್ ನುಡಿ. ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲಿ ನೋಡಿದರೂ ಕೂಡ ಟ್ರೋಲ್ ಪೇಜ್ಗಳದ್ದೇ ಸದ್ದು. ಯಾರ್ಯಾರ ವಿಡಿಯೋಗಳನ್ನು, ಮಾತುಗಳನ್ನು ಸಮಾಜದೆದುರಲ್ಲಿ ಎಳೆದು ಹಾಕಿ ಅದನ್ನು ಟ್ರೋಲುತ್ತಾ ಆ ವ್ಯಕ್ತಿಗಳ ಭವಿಷ್ಯಕ್ಕೆ ಬೆಂಕಿ ಹಾಕುವ ವಿಷಯಗಳಲ್ಲಿ ಸೋಷಿಯಲ್ ಮೀಡಿಯಾಗಳದ್ದೇ ಕಾರ್ಬಾರು. ಪ್ಲೀಸ್, ಇಂತಹ ನೀಚ ಕೃತ್ಯಗಳನ್ನು ಟ್ರೋಲ್ ಪೇಜ್ಗಳು ನಿಲ್ಲಿಸಬೇಕೆಂದು ಕಳಕಳಿಯಿಂದ ವಿನಂತಿಸುತ್ತೇನೆ. ಯಾರೂ ಕೂಡ ನಮ್ಮ ಕಾರಣದಿಂದ ನೋಯಬಾರದೆಂಬ ದಿವ್ಯ ಮನೋಭಾವ ಉಳ್ಳವರಾಗಬೇಕು ನಾವು. ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತು ಅದೆಷ್ಟು ಪ್ರಸ್ತುತ. ಅಲ್ ಮುಸ್ಲಿಮು ಮನ್ ಸಲಿಮಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವಯದಿಹಿ. ನಿಜವಾಗ್ಲೂ ಜನರೆಲ್ಲರೂ ನಿನ್ನ ಕೈ ಮತ್ತು ನಾಲಿಗೆಯಿಂದ ಸುರಕ್ಷಿತವಾಗಿದ್ದಲ್ಲಿ ನೀನೇ ನಿಜವಾದ ಮುಸ್ಲಿಂ. ನಿನ್ನ ಮಾತುಗಳು ಯಾರ ಹೃದಯವನ್ನು ನೋಯಿಸಬಾರ್ದು, ನಿನ್ನ ಕೈಗಳು ಯಾವ ಶರೀರವನ್ನು ಕೂಡ ನೋಯಿಸಬಾರ್ದು ಗೆಳೆಯ. ಬಲೂನಿಗೆ ನೀರು ತುಂಬಿಸಿ ಮುಗ್ಧ ಜನರಿಗೆ ಎಸೆಯೋದು, ಹೊಡೆದಂತೆ ಪ್ರ್ಯಾಂಕ್ ಮಾಡುವುದು, ಹೀಗೆ ವಿವಿಧ ರೀತಿಯಲ್ಲಿ ಹೆದರಿಸುವುದು, ಬೆದರಿಸುವಂತಹ ಪ್ರ್ಯಾಂಕ್ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕವಾಗಿ ಹೆಚ್ಚುತ್ತಾ ಇದೆ. ಏನೋ ಒಂದು ಕಾರ್ಯದಲ್ಲಿ ಮಗ್ನರಾಗಿರುವ ಮುಗ್ಧ ಜನರನ್ನು ಈ ರೀತಿ ನಿಷ್ಠುರವಾಗಿ ಪ್ರ್ಯಾಂಕ್ ಮಾಡುವುದನ್ನು ಇಸ್ಲಾಂ ಯಾವತ್ತೂ ಒಪ್ಪಲ್ಲ, ಅದು ನಿಷಿದ್ಧವೂ ಹೌದು. ಹಾತಿಮ್ ಎಂಬ ಓರ್ವ ಸೂಫಿ ಸಂತರ ಬಳಿ ಸಂಶಯ ನಿವಾರಣೆಗಾಗಿ ಬಂದ ಓರ್ವ ಮಹಿಳೆಯು ಸಂತರ ಸನ್ನಿಧಿಯಲ್ಲಿ ಜೋರಾಗಿ ಹೂಸು ಬಿಟ್ಟಳು. ಅವಳು ನಾಚಿಕೆ ಪಡೆದಿರಲು ತಕ್ಷಣವೇ ಆ ಸೂಫಿ ಸಂತರು ಈ ರೀತಿ ಹೇಳಿದರು, ಸ್ವಲ್ಪ ಜೋರಾಗಿ ಮಾತನಾಡಿ, ನನಗೆ ಕೇಳ್ತಾ ಇಲ್ಲ. ಇದು ಕೇಳಿದ ಆ ಮಹಿಳೆಗೆ ಅದೇನೋ ಸಮಾಧಾನವಾಯಿತು. ಸಂತರು ಸ್ವಲ್ಪ ಕಿವುಡ, ಆ ಶಬ್ದ ಕೇಳಿಲ್ಲ ಅಂತ ಏನೋ ಒಂದು ಸಮಾಧಾನ. ತನ್ನ ಸಂಶಯ ನಿವಾರಣೆಯಾದ ನಂತರ ಆ ಸಂತರ ಬಳಿಯಿಂದ ಹೋದ ಅವಳು ಈ ವಿಷಯವನ್ನು ಊರಿಡಿ ಪ್ರಚಾರ ಮಾಡಿದ್ರೊಂದಿಗೆ ಆ ಸಂತರ ಹೆಸರು ಕಿವುಡ ಹಾತಿಮುಲ್ ಅಸಮ್ ಎಂದು ಬದಲಾಯಿತು. ಆ ಸಂತರಂತೆ ನಾವು ಯಾರು ಕೂಡ ಇಲ್ಲ ಗೆಳೆಯರೆ. ನಾವಾದರೂ ಮತ್ತೊಬ್ಬರನ್ನು ಅಪಹಾಸ್ಯ ಮಾಡಲು, ಇನ್ಸಲ್ಟ್ ಮಾಡಲು, ಪ್ರ್ಯಾಂಕ್ ಮಾಡಲು ಏನಾದರೂ ಸಿಗುತ್ತಾ ಅಂತ ಕಾಯ್ತಾ ಇದ್ದೇವೆ. ನಾವು ಬದಲಾಗಬೇಕಾದ್ರೆ ನಮ್ಮ ಹೃದಯದಲ್ಲಿರುವ ಈ ನೀಚ ಸಂಸ್ಕೃತಿ ಬದಲಾಗಬೇಕು ಜನರೇ. ಒಂದು ಸಣ್ಣ ಇನ್ಸಲ್ಟನ್ನು ಮಾಡಿದ್ದಕ್ಕಾಗಿ ಆ ನವವಿವಾಹಿತೆಯ ಪ್ರಾಣವೇ ಹಾರಿ ಹೋಯಿತು. ಒಂದು ಸಣ್ಣ ಇನ್ಸಲ್ಟ್ನಿಂದ ಆ ಮಹಿಳೆಯನ್ನು ರಕ್ಷಿಸಿದ್ದಕ್ಕಾಗಿ ಆ ಮಹಿಳೆಯು ಹರ್ಷ ಚಿತ್ತಾರಗೊಂಡಳು. ಮಾತ್ರವಲ್ಲ, ಆ ಸಂತ ಪ್ರಪಂಚದಲ್ಲಿ ಶ್ರೇಷ್ಠ ಸೂಫಿ ಪದವಿಗೆ ತಲುಪಿದ್ರು. ಸೃಷ್ಟಿಕರ್ತ ತನ್ನ ದಿವ್ಯ ಗ್ರಂಥ ಕುರ್ಆನಿನ ಮೂಲಕ ಅಪಹಾಸ್ಯ ಮಾಡುವ ವಿಷಯದಲ್ಲಿ ಮನುಷ್ಯರಿಗೆ ಸುಂದರವಾದ ಮತ್ತು ಸ್ಪಷ್ಟವಾದ ಎಚ್ಚರಿಕೆ ನೀಡುತ್ತಾನೆ. ಕುರ್ಆನಿನ 49ನೇ ಅಧ್ಯಾಯ 11ನೇ ಶ್ಲೋಕ ಹೀಗೆ ಹೇಳುತ್ತದೆ, ಯಾ ಅಯ್ಯುಹಲ್ಲದೀನ ಆಮನು ಲಾ ಯಸ್ಖರ್ ಕೌಮುಂ ಮಿನ್ ಕೌಮಿನ್ ಅಸಾ ಅನ್ ಯಕೂನು ಖೈರಂ ಮಿನ್ಹುಂ ವಲಾ ನಿಸಾഉಂ ಮಿನ್ ನಿಸಾಇನ್ ಅಸಾ ಅನ್ ಯಕುನ್ನ ಖೈರಂ ಮಿನ್ಹುನ್ನ ವಲಾ ತಲ್ಮಿಜು ಅನ್ಫುಸಕುಂ ವಲಾ ತನಾಬಜು ಬಿಲ್ ಅಲ್ಕಾಬ್ ಬಿಅಸ ಲಿಸ್ಮುಲ್ ಫುಸೂಕ್ ಬಅದಲ್ ಈಮಾನ್ ವಮನ್ ಲಮ್ ಯತುಬ್ ಫಉಲೈಕ ಹುಮುಲ್ ಝಾಲಿಮೂನ್. ಇದರಲ್ಲಿ 3 ಸಂಗತಿಗಳನ್ನು ಹೇಳಿದೆ. 1,
ನೀವು ಹೆಣ್ಣಾದರೂ ಗಂಡಾದರೂ ಪರಸ್ಪರ ಆಕ್ಷೇಪಿಸಬಾರ್ದು, ಅವಹೇಳಿಸಬಾರ್ದು. ನಿಮಗಿಂತಲೂ ಉತ್ತಮರು ಅವರೇ ಆಗಿರಬಹುದು. ಗೌರವಾನ್ವಿತ ವ್ಯಕ್ತಿಗಳಾದ ವಿದ್ವಾಂಸರು ಮತ್ತು ಸಜ್ಜನರನ್ನು ಅವಹೇಳಿಸುವ ವ್ಯಕ್ತಿಗಳು ಈ ವಿಷಯದಲ್ಲಿ ಜಾಗೃತಿ ಪಾಲಿಸಲಿ. ಎರಡನೆಯದು, ಯಾವ ಕಾರಣಕ್ಕೂ ಪರಸ್ಪರ ನಿಂದಿಸಬೇಡಿ, ಇನ್ಸಲ್ಟ್ ಮಾಡಬೇಡಿ. ಕೆಲವೊಮ್ಮೆ ನಾ ಮೊದಲೇ ಹೇಳಿದಂತೆ ಆ ಇನ್ಸಲ್ಟ್ ಭೀಕರ ಜಗಳಕ್ಕೂ ಆತ್ಮಹತ್ಯೆಗೂ ಕೊನೆಗೆ ಕೊಲೆಗೂ ಕಾರಣವಾಗುತ್ತೆ ಪ್ರಿಯರೇ. ಮೂರನೆಯದು, ಪರಸ್ಪರ ಅಡ್ಡ ಹೆಸರುಗಳಿಂದ ಕರೆಯಬೇಡಿ. ನಿಮ್ಮೂರಲ್ಲಿ ನಿಮ್ಮನ್ನು ಯಾವ ಅಡ್ಡ ಹೆಸರುಗಳಿಂದ ಕರೆಯುತ್ತಿದ್ದಾರೆ ಹೇಳಿ? ಒಂದು ವೇಳೆ ಹಾಗೆ ಕರೆಯುತ್ತಿದ್ದರೆ ಈಗಲೇ ಅದನ್ನು ನಿಲ್ಲಿಸಿ ಎಂದು ನಮ್ರತೆಯಿಂದ ಅವರಿಗೆ ತಿಳಿಸಿ. ವ್ಯಕ್ತಿ ನಿಂದಿಸುವುದಕ್ಕಿರುವ ಮೊದಲ ಆಯುಧವೇ ಅಡ್ಡ ಹೆಸರುಗಳು. ಸೊ ಅಡ್ಡ ಹೆಸರುಗಳನ್ನು ಉದಾಹರಿಸಿ ಹೇಳಬೇಕಾದ ಅಗತ್ಯವಿಲ್ಲ. ಕೆಲವರು ಯಾವ್ಯಾವುದೋ ಮೃಗದ ಹೆಸರನ್ನು ಕೆಲವರಿಗೆ ಅಡ್ಡ ಹೆಸರಾಗಿ ಕರೆಯುವವರಿದ್ದಾರೆ. ಕೆಲವೊಂದು ಊರಲ್ಲಿ ಯಾರಾದರೂ ಕೋಪದಿಂದ ಬೈಗುಳ ಸ್ಟಾರ್ಟ್ ಮಾಡಿದರೆ ಯಾರಿಗೂ ಅದನ್ನು ನಿಲ್ಲಿಸೋಕೆನೇ ಸಾಧ್ಯವಿಲ್ಲ. ಅಷ್ಟು ಉದ್ದವಾಗಿ ನೀಚವಾಗಿ ಬೈತಾರೆ. ಯಾವತ್ತೂ ಆ ಕೆಲಸಗಳನ್ನು ಮಾಡಬೇಡಿ ಜನರೇ. ಕೊನೆಗೆ ಈ ಶ್ಲೋಕದ ಅಂತ್ಯದಲ್ಲಿ ಹೇಳೋದು, ಯಾರಾದರೂ ಈ ಹೇಯ ಕೃತ್ಯಗಳನ್ನು ನಿಲ್ಲಿಸುವುದಿಲ್ವೋ ಅವರೇ ನಿಜವಾದ ಅಕ್ರಮಿಗಳು. ನಮ್ಮ ಕಾರಣದಿಂದ ಯಾರ ಹೃದಯ ಖುಷಿ ಪಡುತ್ತದೆಯೋ ಅದಕ್ಕಾಗಿ ನಮಗೆ ಪ್ರತಿಫಲವಿದೆ. ನಮ್ಮ ಕಾರಣದಿಂದ ಯಾರ ಹೃದಯ ದುಃಖ ಪಡುತ್ತದೆಯೋ ನಿಜವಾಗ್ಲೂ ನಮಗೆ ಖಂಡಿತ ಅದಕ್ಕೆ ಶಿಕ್ಷೆ ಇದೆ. ಕೊನೆಯದಾಗೊಂದು ಮಾತನ್ನು ಹೇಳಿ ಮುಗಿಸ್ತೇನೆ. ಸೃಷ್ಟಿಕರ್ತ ಎಲ್ಲರನ್ನೂ ಸುಂದರವಾಗಿ ಸೃಷ್ಟಿಸಿದ್ದಾನೆ. ಸೃಷ್ಟಿಗಳಾದ ನಾವು ಆ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತಿದ್ದೇವೆ ಅಷ್ಟೇ. ಆದಷ್ಟು ಈ ವಿಷಯದಲ್ಲಿ ಜಾಗೃತಿ ಪಾಲಿಸೋಣ.